ರಾಜಶೇಖರ್ ಅಂತ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಗೌಡಗೆರೆ ಗ್ರಾಮದವರು, ಮಾಜಿ ಅಧ್ಯಕ್ಷರು ಕೂಡ. ಇವತ್ತು ಏನು ಗೌಡಗೆರೆ ಗ್ರಾಮದಲ್ಲಿ 4 ದೇವತೆಗಳ ಅದ್ದೂರಿ ಒಂದು ಜಾತ್ರಾ ಆರತಿಗಳು ಮಾಡ್ತಾ ಇದ್ದೀವಿ. ಒಳ್ಳೆ ಎಲ್ಲ ಊರುಗಳಿಂದ ನೆಂಟರು ಎಲ್ಲ ಬಂದು ಈ ಜಾತ್ರೆಯ ಮಹೋತ್ಸವನ ಆನಂದಿಸ್ತಾ ಇದ್ದಾರೆ. ಇವತ್ತು ಏನು ನಾವು ಮಿಣಕುಂಗುತ್ತಿ ಮಹೇಶ್ವರಮ್ಮನ್ನ ಮತ್ತು ಗುರುತಿನಗರಹಳ್ಳಿ ಸಪ್ಲಮ್ಮನ್ನ, ಗೌಡಗೆರೆ ಮಾರಮ್ಮನ್ನ ಮತ್ತು ಗೌಡಗೆರೆ ಕಾಲೋನಿಯ ಸತ್ಯಮ್ಮನ್ನ 4 ದೇವತೆಗಳ ಒಂದು ಆರತಿಗಳನ್ನು ನಮ್ಮ ಈ ಗೌಡಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಊರಿನಲ್ಲಿ ಒಂದು ಹೊಸ ಹಬ್ಬದ ಥರ ನಿರ್ಮಾಣಗೊಂಡಿದೆ. ಈ ಊರಿನ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಇವತ್ತು 4 ದೇವತೆಗಳಿಗೂ, ಯಾಕೆಂದರೆ ಒಂದೇ ಒಂದು ದೇವತೆಗೆ ಆರತಿ ಮಾಡಬೇಕಂದ್ರೆ ಭಾರಿ ಕಷ್ಟ ಇರ್ತದೆ. ಇವತ್ತು ಗೌಡಗೆರೆ ಗ್ರಾಮದಲ್ಲಿ 4 ದೇವತೆಗಳಿಗೆ ಆರತಿ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಹೆಣ್ಮಕ್ಳಿಗೂ ಏನು ನಮ್ಮ ತಾಯಂದಿರಿದ್ದಾರೆ, ನಮ್ಮ ಹೆಣ್ಮಕ್ಳು ಅಕ್ಕಂದಿರು ಅಣ್ಣ ತಂಗಿರಿದ್ದಾರೆ, ಅವ್ರಿಗೆಲ್ಲ ನಮ್ಮ ಒಂದ್ಸಲ ಅಭಿನಂದನೆ ತಿಳಿಸ್ಬೇಕು. ಯಾಕಂದರೆ ಎಷ್ಟೇ ಆಗಲಿ ಒಂದು ದೀಪ ಮಾಡಬೇಕಾದ್ರೆ ಕಷ್ಟ ಇರುತ್ತೆ. ಇವತ್ತು 4 ದೀಪ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಏನು ಒಂದು 3 ವರ್ಷಕ್ಕೊಂದ್ಸಲ ನಾವು ಈ 4 ದೇವತೆಗಳನ್ನ ಕರೆಸಿ ಒಂದು ಅದ್ದೂರಿಯಾದ ಒಂದು ಆರತಿ ಮಾಡಿ ಮತ್ತು ಬೀಳ್ಕೊಡುಗೆ ಸಮಾರಂಭ ಕೂಡ ಇಟ್ಕೊತೀವಿ. ಇವತ್ತು ನಮ್ಮ ಊರಿನಲ್ಲಿ ಒಂದು ಹಬ್ಬದ ವಾತಾವರಣ ಆಗಿದೆ. ಇದೆಲ್ಲ ಊರಿನ ಗ್ರಾಮ ದೇವತೆ ಯಾಕೆ ಮಾಡ್ತೀವಿ ಅಂದರೆ ಊರಿಗೊಂದು ಒಳ್ಳೇದಾಗಬೇಕು, ಊರಿನ ಎಲ್ಲ ಜನ ನಮ್ಮ ಗ್ರಾಮಸ್ಥರೆಲ್ಲ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಅವ್ರಿಗೆಲ್ಲ ಅನುಕೂಲ ಆಗಬೇಕು, ಒಳ್ಳೆ ಬೆಳೆಗಳು ಮತ್ತು ಒಳ್ಳೆ ಮಳೆ ಆಗಬೇಕು. ಯಾಕಂದರೆ ಗ್ರಾಮ ದೇವತೆ ಒಂದು ಸಲ ಊರಿಗೆ ಬಂದು ಹೋದ್ಮೇಲೆ ಯಾವುದೇ ಒಂದು ಕಷ್ಟ ಬರಬಾರ್ದು ಊರಿಗೆ ಜನಕ್ಕೆ ಅಂತ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ.